ಬೆಂಗಳೂರು ನಗರದಲ್ಲಿ ಕಸದ್ದೇ ದೊಡ್ಡ ಸಮಸ್ಯೆ. ಇದೇ ಕಾರಣಕ್ಕೂ ಏನೋ ಸರ್ಕಾರವು ಬಿಬಿಎಂಪಿಯಿಂದ ಘನತ್ಯಾಜ್ಯ ನಿರ್ವಹಣಾ ಲಿಮಿಟೆಡ್ ಆಗಿ ಪ್ರತ್ಯೇಕವಾಗಿಸಿದೆ. ಇದರ ಪರಿಣಾಮ ಇದೀಗ ಹೋಟೆಲ್, ಸಣ್ಣ ಕೈಗಾರಿಕೆ, ಅಪಾರ್ಟ್ಮೆಂಟ್ ಕಸ ವಿಲೇವಾರಿಯ ಸೆಸ್ ದರವನ್ನು ದಿಢೀರ್ ಏರಿಸಿದೆ. ಕಸದ ಸೆಸ್ ಶೇಕಡ 6ರಿಂದ ಶೇಕಡ 12ಕ್ಕೆ ದಿಢೀರ್ ಏರಿಕೆ. ಸೆಸ್ ಹೆಚ್ಚಳಕ್ಕೆ ಹೋಟೆಲ್ ಕಾಸಿಯ ವಿರೋಧ. ಬೆಂಗಳೂರಿನಲ್ಲಿ ಘನತ್ಯಾಜ್ಯ ನಿರ್ವಹಣೆ ಹದಗೆಟ್ರೆ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ. ಅದೇ ಕಾರಣಕ್ಕೆ ಕಸದ ಸಮಸ್ಯೆಯನ್ನು ಸಮರ್ಪಕವಾಗಿ ನಿರ್ವಹಿಸೋಕೆ ಬೆಂಗಳೂರು ಘನತ್ಯಾಜ್ಯ ನಿಯಮಿತ ಸ್ಥಾಪಿಸಲಾಗಿದೆ. ಪ್ರತಿನಿತ್ಯ 100 ಕೆಜಿಗಿಂತ ಹೆಚ್ಚು ತ್ಯಾಜ್ಯ ಉತ್ಪಾದಿಸುವ ಸುಮಾರು 2000ಕ್ಕೂ ಹೆಚ್ಚು ಹೋಟೆಲ್, ಅಪಾರ್ಟ್ಮೆಂಟ್, ಸಣ್ಣ ಕೈಗಾರಿಕೆ, ಸಮುದಾಯ ಭವನಗಳಿಗೆ ನೋಟಿಸ್ ಜಾರಿಯಾಗಿದೆ. ನೋಟಿಸ್ ತಲುಪಿದ 7 ದಿನದ ಒಳಗೆ ಕಳೆದ ಏಪ್ರಿಲ್ನಿಂದ ಈವರೆಗಿನ ಶುಲ್ಕ ಪಾವತಿಸುವಂತೆ ಸೂಚಿಸಲಾಗಿದೆ. ಪ್ರತಿ ಕೆಜಿ ತ್ಯಾಜ್ಯ ನಿರ್ವಹಣೆಗೆ 12 ರೂಪಾಯಿ ಹಾಗೂ ಕಾಂಪೋಸ್ಟಿಂಗ್ ಸೌಲಭ್ಯ ಹೊಂದಿರುವವರು 3 ರೂಪಾಯಿ ಶುಲ್ಕ ಪಾವತಿಸುವಂತೆ ಸೂಚಿಸಿರುವುದು ಹೋಟೆಲ್ ಮಾಲೀಕರ ಕಣ್ಣನ್ನ ಕೆಂಪಾಗಿಸಿದೆ. ಒಂದು ಹೋಟ್ಲ್ ಅವ್ರಿಗೆ ಸಿಕ್ಕಾಪಟ್ಟೆ ತೊಂದರೆ ಆಗುತ್ತೆ. ನೀವು ತಗೊಳ್ಳಿ, ದುಡ್ಡು ತಗೊಳ್ಳಿ, ಆದರೆ 12 ರೂಪಾಯಿ ಏಕಾಏಕಿ ಫಿಟ್ ಮಾಡಿದ್ರೆ ಒಂದು 100 ಕೆಜಿಗೆ ಕಸ ಬರುವಂಥ ಹೋಟ್ಲಿಗೆ 50,000 ರೂಪಾಯಿ 40,000 ರೂಪಾಯಿ ಬರುತ್ತೆ. ಅದು ಭಾಳ, ನೀವು ಕಾರ್ಪೊರೇಷನ್ ಟ್ಯಾಕ್ಸು ಎಲ್ಲದಕ್ಕಿಂತ ಜಾಸ್ತಿ ಆಗೋದು. ಮೊದಲು ಅಂದಾಜು 1 ರೂಪಾಯಿಯ ಒಡೆ ಇತ್ತು. ಹೊಸ ದರ ನಿರ್ಣಯ ಮಾಡುವಾಗ ನಮ್ಮನ್ನೇನು ಕರೆಯದೆ ಅವರೇ ಅವೈಜ್ಞಾನಿಕವಾಗಿ 12 ರೂಪಾಯಿ ಕೆಜಿ ಅಂತ ನಿರ್ಧಾರ ಮಾಡಿದ್ದಾರೆ. ಇದು ಸಂಪೂರ್ಣ ಅನ್ಯಾಯ. ಇದನ್ನು ನಾವು ವಿರೋಧಿಸ್ತೇವೆ. ಆದಷ್ಟು ಬೇಗ ಪರಿಷ್ಕರಿತವಾದಂಥ, ಅದಕ್ಕೆ ನಿಜವಾಗಿ ಎಷ್ಟು ವೆಚ್ಚ ಆಗುತ್ತದೆ ಅದರ ಬಗ್ಗೆ ಲೆಕ್ಕಾಚಾರ ಹಾಕಿ ಒಂದು ದರ ನಿರ್ಣಯ ಮಾಡಿದರೆ ನಾವು ಇದಕ್ಕೆ ಸ್ಪಂದಿಸಬೇಕಾಗಿದೆ. ನಿಯಮದ ಪ್ರಕಾರ 5,000 ಚದರ ಅಡಿಯಲ್ಲಿ ನಿರ್ಮಾಣವಾದ ಕಟ್ಟಡಗಳು, 100 ಕೆಜಿಗಿಂತ ಹೆಚ್ಚು ತ್ಯಾಜ್ಯ ಉತ್ಪಾದನೆ ಮಾಡುವ ಹೋಟೆಲ್ಗಳು, ಸಣ್ಣ ಕೈಗಾರಿಕೆ, ಅಪಾರ್ಟ್ಮೆಂಟ್ ತ್ಯಾಜ್ಯ ನಿರ್ವಹಣೆ ಹಾಗೂ ಸಂಸ್ಕರಣೆಗೆ ತಮ್ಮದೇ ಆದ ಕಾಂಪೋಸ್ಟಿಂಗ್ ವ್ಯವಸ್ಥೆಯನ್ನು ಹೊಂದಿರಬೇಕು. ಆದರೆ ಹೋಟೆಲ್ಗಳಲ್ಲಿ ಸಂಸ್ಕರಣಾ ವ್ಯವಸ್ಥೆ ಹೊಂದೋಕ್ ಸಾಧ್ಯವಿಲ್ಲ. ಬಿಬಿಎಂಪಿ ಭೂಮಿ ನೀಡಿದ್ರೆ ಆ ಸೌಲಭ್ಯವನ್ನು ಅಳವಡಿಸಿಕೊಂಡು ನಿರ್ವಹಣೆ ಮಾಡಲಾಗುವುದು. ಅದಕ್ಕೆ ಕಾಲಾವಕಾಶ ಬೇಕು. ಈಗ ವಿಧಿಸಿರುವಂತಹ ಶುಲ್ಕ ಸರಿಯಿಲ್ಲ, ಹಿಂಪಡೆಯಬೇಕು ಅಂತ ಆಗ್ರಹಿಸಿದ್ದಾರೆ. ಆಕ್ಚುಲಿ ಸಂಘ ಸಂಸ್ಥೆಗಳನ್ನ ಕರೆದು ಒಂದು ಮೀಟಿಂಗ್ ಮಾಡಿ ಇವರು ಒಂದು ಡಿಸಿಷನ್ಗಳು ತಗೊಬೇಕಾಯ್ತು. ಇವ್ರು ಏಕಾಏಕಿ ಕೆಜಿಗೆ 12 ರೂಪಾಯಿ ಅಂತ ಹೇಳಿದ್ರೆ, ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಸಣ್ಣ ಇಂಡಸ್ಟ್ರಿಗಳು ಬಹಳನೇ ಇವತ್ತಿನ ಸ್ಥಿತಿಯಲ್ಲಿ ಬದುಕಕ್ಕಾಗ್ತಿಲ್ಲ. ಸಣ್ಣ ಇಂಡಸ್ಟ್ರಿಗಳು ಪ್ರಾಪರ್ಟಿ ಟ್ಯಾಕ್ಸು ಇಲ್ಲ, ಅಷ್ಟು ಟ್ಯಾಕ್ಸು ಇವರು ಇದರಲ್ಲಿ ಹಾಕ್ತಿದ್ದಾರೆ. ಅಷ್ಟು ಟ್ಯಾಕ್ಸ್ ಹಾಕಿದ್ರೆ ಬಹಳನೇ ಕಷ್ಟ ಆಗುತ್ತೆ. ತ್ಯಾಜ್ಯ ನಿರ್ವಹಣೆ ಹಾಗೂ ಸಂಸ್ಕರಣೆಗೆ ದುಬಾರಿ ಶುಲ್ಕ ವಸೂಲಿ ಮಾಡಲು ಮುಂದಾಗಿರುವಂತಹ ಕ್ರಮ ಸರಿಯಿಲ್ಲ. ಏಕಾಏಕಿ ಚರ್ಚೆ, ಆಕ್ಷೇಪಣೆಗೆ ಅವಕಾಶವನ್ನು ನೀಡದೆ ದುಬಾರಿ ಶುಲ್ಕ ನಿಗದಿ ಮಾಡಿದ್ದನ್ನ ಹಿಂಪಡಿಬೇಕು ಅಂತ ಒತ್ತಾಯಿಸಿದ್ದು, ಸರ್ಕಾರ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡಬೇಕು. ಏಕಾಏಕಿ ಗಾರ್ಬೇಜ್ ಸೆಸ್ ಹೆಚ್ಚಳ ಮಾಡಿದ್ದಕ್ಕೆ ಎಲ್ಲೆಡೆಯಿಂದನೂ ಕೂಡ ವಿರೋಧ ವ್ಯಕ್ತವಾಗ್ತಾ ಇದೆ. ಇದಕ್ಕೆ ಬಿಬಿಎಂಪಿ ಯಾವ ರೀತಿಯಾದಂತಹ ನಿರ್ಧಾರನ ಕೈಗೊಳ್ಳುತ್ತೆ, ಕಾದ್ ನೋಡಬೇಕು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಎಡ್ವಿನ್ ಜೊತೆ ಶರಣು ಹಂಪಿ, ನ್ಯೂಸ್ 18.